ಸೊ ಯಾರೋ ಪೊಲೀಸ್ ಅವ್ರದ್ದೇನೋ RCB ಕಂಪ್ಲೀಟ್. ಹೌದು, ನಾನು ಅಷ್ಟೇ ಸೋತ್ರು ಗೆದ್ರು RCB. ಲೂಡೋ ಆಡ್ತಾ ಇದ್ದೀವಿ. ನಿಂದೆ ಯಾವ್ದಾ? ಓಯ್ ನನ್ನ ಹೆಡ್ಫೋನಲ್ಲೋ ಪ್ರೀತಮ್ಮ. ಸೊ ವಾಟ್ಸಪ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಮತ್ತೆ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ಅಷ್ಟು ದಿವಸ ಲೈಕ್ ತುಂಬ ಬ್ಯುಸಿ ಇದ್ದೆ. ಇವಾಗ ತುಂಬ ಫ್ರೀ ಆಗಿದ್ದೀನಿ, ಲೈಕ್ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗು. ಸೊ ನೋಡೋಣ, ನಾನು ಶಶಾಂಕ್ ಅಲ್ಲೂ ಒಂದು ಸ್ವಲ್ಪ ಈಚೆ ಹೋಗ್ಬೇಕಾಯಿತು. ಇವತ್ತು ನೈಟ್ ನಾನು ಶಶಾಂಕು ಊರಿಗೆ ಹೋಗ್ತಾ ಇದ್ದೀವಿ. ಲೈಕ್ ಕಾಲೇಜರ ರಜಾ, ಎಕ್ಸಾಮ್ಸ್ ನೆನ್ನೆ ಮುಗೀತು. ಸೊ ನೋಡಿ ಶಶಾಂಕ್ ಅವ್ರು ಬಂದಿದ್ದಾರೆ. ಮತ್ತೆ ಸಮಾಚಾರ ಹೇಳಬೇಕು. ಇವತ್ತೆಲ್ಲ ಹೋಗೋಣ ರಾತ್ರಿ, ಗೊತ್ತಲ್ಲ, ಆಮೇಲೆ ನೋಡೋಣ. ಆಮೇಲೆ ಸೊ ಹೋಗೋಣ ಬನ್ನಿ. ಎತ್ತ ಫಸ್ಟು ಡೈಲಿ ಮಾರ್ಟ್ ನಡಿ. ಯಾಕೆ ನಡಿಯೋ. ಸೊ ಡಿ ಮಾರ್ಟಿಗೆ ಬಂದಿದ್ವಿ. ಲೈಕ್ ಎಲ್ಲಿ ಅದು ಕಾಣಿಸ್ತಾನೆ ಇಲ್ವಲ್ಲ. ಏನು ಬಿಸ್ಕೆಟ್ಸ್ ಏನು ತಗೋಣ, ರಾತ್ರಿ ಹೊತ್ತು ಬೇಕಾಗುತ್ತೆ. ಆ ಕಡೆ ಬಾ ಬರ. ಬೈ ಒನ್ ಗೆಟ್ ಒನ್ ಫ್ರೀ ಅಂದರೆ ಇದನ್ನೊಂದು ತೊಗೊಂಡ್ರೆ ಇದನ್ನೊಂದು ಸಿಗುತ್ತೆ. ಬೇರೆ ಥರ ಹೇಳ್ತಾ ಬೇಕಾ ಇದು? ನೋಡಿ ಇದು ಹಾಕೋ, ನೀನು ಹಿಂಗೆ ಹಾಕ್ತೀಯ. ನೀನು ಇದು ಕುಡಿ. ಯಾಕೆ ಹಿಂಗೆ ಹಾಕ್ತೀಯ? ಈಗ ಚಾಕ್ಲೇಟ್ಸ್ ತಗೋಣ ಬರ. ಬೇಡ, ಚಾಕ್ಲೇಟ್ ತೊಗೊಂಡಂಗೆ ಹೋಗೋಣ. ಅಲ್ಲೇ ಇದ್ದಾರೆ ಚಾಕ್ಲೇಟ್, ರೈಟ್ ಸೈಡ್. ಹೋಗಿದ್ವಿ, ಅದು ಸಿಗ್ಲಿಲ್ಲ. ಇಲ್ಲಿ ಇದು ನೋಡೋದು ಚೆನ್ನಾಗಿಲ್ಲ ಗಾಡಿ. ಬಾ, ಸಸ್ತಾ ಡುಕಾಟಿ ಥರ ಇಲ್ಲ ಅದು. ಅಲ್ಲ ನಿಜ, ನನ್ನ ಗಾಡಿ ನೋಡಿ ಹೆಂಗಿದೆ ನೋಡ. ಕುದುರೆ ಕಾಲೇ ಇಲ್ಲ. ಎಲ್ಲೇಳು? ಹಾಂ ಇಲ್ಲಲ್ವ, ಇದು ಹಾಕ್ಸ್ಬೇಕು. ಸೊ ಅದು ಸಿಗ್ಲಿಲ್ಲ ಅಲ್ಲಿ, ಬೇರೆ ಕಡೆ ಹೋಗೋಣ. ಏನು ಸಿಗ್ಲಿಲ್ಲ? ಚಾಕ್ಲೇಟ್ ಕೊಡೋ ಅದೊಂದೇ ಆಲ್ಬಂಡ್ಲೆ. ನಿಂಗೆ ಅದು ಬೇಕು ಚಾಕ್ಲೇಟು? ಬೇಗ ನಡಿ, ಬೇರೆ ಕಡೆ ಹೋಗೋಣ. ಫ್ಲೇವರ್ ಬೇಕಾ ನಿಮಗೆ? ಸೊ ಲೆಟ್ಸ್ ಗೋ, ಬೇರೆ ಕಡೆ ಹೋಗೋಣ. ಹಾಂ, ಮನೆಗೆ ಬಂದೆ. ಲೈಕ್ ಶಶಾಂಕ್ ಹಂಗೆ ಮನೆಗೆ ಹೋದ. ಹೆವಿ ಅಂದರೆ ಹೆವಿ ಬಿಸಿಲು ಗೈಸ್, ಅದಕ್ಕೆ ಬೇಗ ಏನೂ ಸಿಗಲಿಲ್ಲ. ಅದಕ್ಕೆ ಹಂಗೆ ಮನೆಗೆ ಬಂದುಬಿಟ್ವಿ. ಆಮೇಲೆ ನೋಡೋಣ ಸಂಜೆ. ಲೈಕ್ ಊಟ ಮಾಡ್ಕೊಂಡೇ ಬಂದೆ ಇವಾಗ ರೆಸ್ಟ್. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ, ಹಂಗೆ ಮಲ್ಕೊಂಡು. ಲೈಕ್ ಇಲ್ಲಿ ಹೋಗೋದಿದ್ರೆ ಹೋಗೋಣ. ಲೈಕ್ ನೈಟ್ ಮತ್ತು ಊರಿಗೆ ಹೋಗೋದೆ. ನಾನು ಶಶಾಂಕ್ ಅಷ್ಟೇ ಬಸ್ಸಲ್ಲಿ. ನೋಡೋಣ, ಫಸ್ಟ್ ಟೈಮ್ ಶಶಾಂಕ್ಗೆ ಊರು ಕರ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮೂರಿಗೆ. ಕೊಡು ಚಾಕ್ಲೇಟ್ ಕೊಡಿಲ್ವಾಗ? ಯಾಕೆ ನೀನು ತಿಂದಿದ್ದೆ? ಸೊ ನಿಮ್ಗೆ ಇನ್ನೊಂದೇನೋ ಹೇಳೋಣ ಅಂತ ಇದ್ದೆ. ಲೈಕ್ ಏನಂದರೆ, ಲೈಕ್ ಫ್ರೆಂಡ್ ಮಾಡ್ಕೊತೀರಾ, ಖುಷಿಯಾಗಿರೋವ್ರ ಜೊತೆ. ಲೈಕ್ ಯಾವತ್ತೂ ಬೇಜಾರಾಗಿರಬೇಡಿ. ಲೈಫ್ ಇನ್ನೂ ತುಂಬ ಇದೆ, ಮಧ್ಯದಲ್ಲಿ ಏನಾಗುತ್ತೋ ಗೊತ್ತಾಗಲ್ಲ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗ್ತಾ ಇರುತ್ತೆ. ಒಂದೊಂದು ಥಿಂಗ್ ನಿಮಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಲೈಕ್ ಯಾರು ಫ್ರೆಂಡ್ ಆಗಿರ್ತೀರ ಅಂದರೆ ನೀವು ಜಾಸ್ತಿ ಅಡಿಕ್ಟ್ ಆಗೋಕ್ಕೆ ಹೋಗ್ಬಿಡಿ. ಅವನೇ ಅಂತ. ಲೈಕ್ ತುಂಬ ಹರ್ಟ್ ಆಗುತ್ತೆ ಅವ್ರು. ಒಂದು ದಿವಸ ಏನಾದ್ರು ಒಂದು ಸ್ವಲ್ಪ ಇದು ಮಾಡಿದ್ರೆ. ಲೈಕ್ ಎಲ್ಲರೂ ಖುಷಿಯಾಗಿರಿ. ಇನ್ನು ತುಂಬ ಲೈಫ್ ಇದೆ. ಲೈಕ್ ತುಂಬ ಅಂದರೆ ತುಂಬ ಇದೆ ಜರ್ನಿ ನಮ್ಮದು. ಲೈಕ್ ಎಲ್ಲ ವಿ ಶುಡ್ ಮೂವ್ ಆನ್. ಹೋಗ್ತಾನೇ ಇರಬೇಕು ಮುಂದೆ. ಏನಾಗುತ್ತೋ ನಮಗೂ ಗೊತ್ತಾಗಲ್ಲ ಮಧ್ಯದಲ್ಲಿ. ಎಲ್ಲರ ಜೊತೆ ಖುಷಿಯಾಗಿರಿ, ಮಿಂಗಲ್ಲಾಗಿ, ಲೈಫ್ ಎಂಜಾಯ್ ಮಾಡಿ. ಅದು ಹೇಳಬೇಕು ಅಂತ ಅನಿಸ್ತು ನಿಮಗೆ, ಅದಕ್ಕೆ ಹೇಳ್ತಾಯಿದ್ದೀನಿ. ಒಂದು 5 ಮಿನಿಟ್ಸ್ ಮಲ್ಕೊತೀನಿ. ಬಾಯ್. ಸೊ ಅದೇ ಐರನ್ನಿಂದ ಎಲ್ಲ ಡ್ರೆಸ್ ಎಲ್ಲ ತಂದಾಯಿತು. ಸೊ ಟೈಮ್ ಇವಾಗ 8 o'clock, ಲೈಕ್ 7:42 ಆಗಿದೆ. ನಮ್ಮದು ಬಸ್ ಇರೋದು 11 o'clock, 10:45 ಹಂಗೆ. ಸೊ ಇನ್ನೂ ರೆಡಿ ಆಗಿಲ್ಲ, ಬ್ಯಾಗಿನೂ ಪ್ಯಾಕ್ ಮಾಡಬೇಕು. ಸೊ ಬನ್ನಿ ಇವಾಗ ಪ್ಯಾಕ್ ಮಾಡೋಣ. ಲೈಕ್ ಇದೊಂದು ಶಾರ್ಟ್ಸ್ ತೊಗೊಂಡೆ, ಅದು ಐರನ್ನಿಂದ ತೊಗೊಂಬರುವಾಗ ಚೆನ್ನಾಗಿದೆಯಲ್ಲ. ಬನ್ನಿ ಪ್ಯಾಕ್ ಮಾಡೋಣ. ಸೊ ಡ್ರೆಸ್ ಎಲ್ಲ ಪ್ಯಾಕ್ ಮಾಡಾಯಿತು ನೋಡಿ. ನಿಂದಾಯ್ತು ನಾ ಡ್ರೆಸ್ ಪ್ಯಾಕ್ ಮಾಡಿ? ಅದೇನೋ ಹುಡುಗಿರ್ ಥರ ಹಾಕೊಂಡಿದ್ಯಲ್ಲ ಬಟ್ಟೆ. ನನಗೆ ಯಾಕೆ ಹೋಗುತ್ತೆ ಗೈಸ್ ಅಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ. ಲೈಕ್ ಬೇಕಾಗುತ್ತೆ. ಆಮೇಲೆ ಅಲ್ಲಿ ಹೋದಾಗ ಅಯ್ಯೋ ತಂದಿಲ್ಲ ಅನ್ಬಾರ್ದು, ಎಲ್ಲ ತೊಗೊಂಡೋಗ್ಬೇಕು. ಸುಮ್ಮನೆ ಹಿಂಗೆ ತೊಗೊಂಬರೋಣ, ಏನಾಗುತ್ತೆ? ಹುಡುಗರು ಯಾವತ್ತು ಜಾಸ್ತಿ ಬಟ್ಟೆ ಇರ್ತವೆ. ಪರವಾಗಿಲ್ಲ, ನನಗೆ ಬೇಕು. ಹುಡುಗಿ ಅಲ್ಲ, ನನ್ನ ಹುಡುಗನೇ ಆದರೂ. ಸೊ ಇದು ಹೋಗುವಾಗ ಹಾಕೊಳ್ಳೋಣ ಅಂತ. ಸೊ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಸೊ ಹೋಗುವಾಗ ಸಿಗ್ತೀನಿ. ಇವಾಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಓಡಬೇಕು. ಎಷ್ಟು ಗಂಟೆಗೆ ಇದಿರೋದು ಬಸ್ಸು? 11 ಅಲ್ಲ? 45. ಹಾಂ 11, ಒಂದು 10 o'clock ಓಡ್ತೀವಿ ಇಲ್ಲಿಂದ. ಆಮೇಲೆ ಸಿಗ್ತೀನಿ. ಸೊ ರೆಡಿ ಆಯಿತು, ಹೊರಟಿದೆ ಇವಾಗ. ಶಶಾಂಕ್ ಬರ್ತಾಯಿದ್ದಾನೆ ಮನೆ ಹತ್ರ, ಅವನು ರೆಡಿ ಆಯ್ತಂತೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ತಮ್ಮನೂ ಬರ್ತೀನಿ ಅಂತ. ಸೊ ನಾನು ಶಶಾಂಕು ನಮ್ಮ ತಮ್ಮ ಹೋಗ್ತಾಯಿದ್ದೀವಿ. ಸೊ ಹೋಗೋಣ. ಇನ್ನು 9:50, 10:45ಗೆ ಬಸ್ ಬರುತ್ತಲ್ಲಿ. ನವರಂಗ್ ಹತ್ರ ಹೋಗಬೇಕು. ಗೊತ್ತಿಲ್ಲ ಯಾರು ಡ್ರಾಪ್ ಮಾಡ್ತಾರೆ. ಅಪ್ಪ ಡ್ರಾಪ್ ಮಾಡ್ತಾರೆ ಅನ್ಕೊಂತೀನಿ ಕಾರಲ್ಲಿ. ಸೊ ಹೆಚ್ಚಿ ಹೋಗೋಣ. ಒಂದು ಬ್ಯಾಗ್ ಇಲ್ಲಿ ಬಿಸಾಕೊಂಡು ಹಿಂಗೆ
ನನ್ನ ಬ್ಯಾಗ್ ಆ ಕಡೆ ಇದೆ. ಇವತ್ತು ತುಂಬ ಡ್ರೆಸ್ ತೊಗೊಂಬಿಟ್ಟಿದ್ದೀನಿ. ಲೆಟ್ಸ್ ಗೋ, ಹೋಗೋಣ. ಅಲ್ಲಿ ಏನೇನಾಗುತ್ತೆ ನನಗೂ ಗೊತ್ತಿಲ್ಲ, ನಿಮಗೂ ತೋರಿಸ್ತೀನಿ. ಎಲ್ಲೆಲ್ಲಿ ಹೋಗ್ತೀನಿ, ಎಲ್ಲ ಕಡೆ ನಾನು ಹೋಗ್ತೀನಿ. ಸೊ ಹೋಗೋಣ. ಇವಾಗ ಫೈನಲಿ ಶಶಾಂಕ್ ಬಂದ ನಮ್ಮ ಮನೆ ಹತ್ರ. ಹಾಯ್. ಸೊ ನಡೆಯೋದು ಇವಾಗೆಲ್ಲ ಇದು. ಇವಾಗ ಏನು 10:15 ಆಯಿತು. ನಡಿಬೇಕು, ಇವಾಗ ಹೋಗಬೇಕು. ಸೊ ಬಸ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಹೋಗ್ತಾ ಇದ್ದೀವಿ ಇವಾಗ ಆಟೋಲಿ. ಸೊ ಯಾರೋ ಪೊಲೀಸ್ ಅವ್ರದ್ದೇನೋ ಏನು ಕಿರಿಕಿರಿ ಏನೋ ಗೊತ್ತಿಲ್ಲ, ಆಟೋ ಕೈಲಿ ತಗ್ಸ್ತಾರೆ ಪಾಪ. ಸೊ ಹೋಗೋಣ. ನವರಂಗ್ ಹತ್ರ ಹೋಗ್ತಾ ಅಷ್ಟೇ ಸಿಗ್ತೀನಿ. ನವರಂಗ್ ಹತ್ರ ಬಂದಾಯಿತು. ಸೊ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ಇನ್ನೂ ಬಂದಿಲ್ಲ. ಸೊ ಇನ್ನು ಅವರು ಮೆಜೆಸ್ಟಿಕ್ ಹತ್ರ ಇದ್ದಾರಂತೆ, ಇನ್ನೂ ಇನ್ನೂ ಅಲ್ಲೇ ಬಂದಿಲ್ಲ. ಇದ್ದಾರಂತ. ಬಿಸ್ಕೆಟ್ ಏನೋ ತೊಗೊಂಬರೋಣ. ಬಿಸ್ಕೆಟ್ ಏನು ಬೇಡ, ಮಧ್ಯದಲ್ಲಿ ಅವ್ರು ಬ್ರೇಕ್ ಕೊಡ್ತಾರಲ್ವಾ ಇವಾಗ ಹೋಟ್ಲಲ್ಲಿ, ಅವಾಗ ಏನಾದ್ರು ತೊಗೊಳ್ಳೋಣ. ಸೊ ಬಸ್ ಬಂದಮೇಲೆ ಬಸ್ ಒಳಗಡೆ ಹೋದ್ಮೇಲೆ ಸಿಗ್ತೀನಿ. ಫೈನಲಿ ಬಸ್ ಒಳಗಡೆ ಇದ್ದೀವಿ. 3 ಜನ ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಒಂದು ಸೀಟ್ ಹಿಂದೆ ಇದೆ ನಮ್ಮದು. ಹಿಂದೆ ಬರುವಾಗ ಹೋಗ್ತೀವಿ ಆ ಕಡೆ. ಸೊ ನೋಡಿ, ನಮ್ಮ ಅಣ್ಣ ಇವತ್ತೆಲ್ಲರೂ ಖುಷಿಯಾಗಿದ್ದಾರೆ. ಯಾಕೆ ಹೇಳಿ? RCB ಕಪ್ ಗೆಲ್ತು. ಹೌದು, ನೋಡು ಹುಡುಗಿರಾರು ಗೆಲ್ತಿದ್ದಾರೆ. ಮಕ್ಕಳೇ ಸ್ಟ್ರಾಂಗ್ ಗುರು. ನಿಜ ನಿಜ, ಅದು 100% ನಿಜ. ಬಟ್ ಗಂಡು ಮಕ್ಳು ಏನು ವೀಕ್ ಅಂತಿಲ್ಲ, ಗಂಡು ಮಕ್ಳು ಇನ್ನೂ ಸ್ಟ್ರಾಂಗ್ ಇದ್ದಾರೆ. ಬಟ್ ಅವ್ರು ತೋರಿಸ್ಕೊಳಲ್ಲ ಅಷ್ಟೇ. ಏನಂತ? ಕರೆಕ್ಟ್. ಹಾಂ, ಅಂದರೆ ಅವ್ರು ಕಪ್ ಗೆಲ್ದಿದ್ದು. ಹಾಂ, ಕಪ್ ಗೆಲ್ದಿದ್ದಾರೆ ಹುಡುಗಿರ್ ತಾನೆ. ಹುಡುಗಿರು ಕಪ್ ಗೆದ್ರು. ಹುಡುಗರಿಗೆ ಹೆಂಗೆ ಗೊತ್ತಾ, ಅವ್ರು ಇಡೀ ಸೋತಿದ್ದಲ್ಲ ನಂಗೆ ಗೆದ್ದಂಗೆ ಕಣ. ಏನಂತ ಅವನು? ಒನ್ಸ್ ಮೋರ್ ಏನಂತ RCB ಸೋತ್ರು ಗೆದ್ದಂಗೆ. ಅವ್ನು ಯಾರೋ ಒಂದೇನೋ ಅಂದಿದ್ದೇನಾಗ, ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಫೈನಲ್ಸ್ ವರ್ಗೂ ಬರ್ತಾರೆ. ಆದ್ರೂ RCBಗೆ ಸಪೋರ್ಟ್ ಮಾಡೋದು, ಲೈಫ್ ಲಾಂಗ್ RCBಗೆ ಸಪೋರ್ಟ್ ಮಾಡೋದು. ಹೌದು, ನಾನು ಅಷ್ಟೇ. ಸೋತ್ರು ಗೆದ್ರು RCBನೇ. ಮುಂಬೈ ಇಂಡಿಯನ್ಸ್ ತಾನೆ. RCBನೇ ಗೈಸ್. ಸೊ ಅದೇ ಇವಾಗ ಲೈಕ್ ಮಧ್ಯದಲ್ಲಿ ಸ್ಟಾಪ್ ಮಾಡ್ತಾರೆ. ಮೇ ಬಿ ಒಂದು 2 o'clock ಹತ್ರ ಸ್ಟಾಪ್ ಮಾಡ್ತಾರೆ. ಸುಮ್ಮನೆ ಬ್ರೇಕ್ ಅಂತ. ಲೈಕ್ ಅವಾಗ ಸಿಗ್ತೀನಿ. ಲೈಕ್ ಏನಾದ್ರು ತಿನ್ನ, ಅವಾಗ ಹೊಟ್ಟೆ ಹಸಿತಿರುತ್ತಲ್ವ ನಮಗೆ. ಅವಾಗ ಏನಾದ್ರು ತಗೊಳ್ಳೋಣ. ಹಾಂ, ಏನಿಲ್ಲ. ಸೊ ಅದೇ ಅವಾಗ ಸಿಗ್ತೀನಿ. ಸೊ ಸುಮ್ಮನೆ ಬಸ್ಸಲ್ಲಿ ತುಂಬ ಬರ್ತಿಲ್ಲ, ಸುಮ್ಮನೆ ಲೂಡೋ ಆಡ್ತಾ ಇದ್ದೀವಿ. ನಿಂದ ಯಾವ್ದು? ಬ್ಲೂನಾ ರೆಡ್ಡಾ? ಬ್ಲೂನಾ ಆಡು. ಗ್ರೀನ್ ಹೆಸರು ನೋಡ. ಹಾಂ, ಏನಂತ ಇದೆ ನೋಡಿ ಗೈಸಿಲಿ. ಇವಂದು ಕರೆಕ್ಟಾಗಿ ಶಶಾಂಕ್ ಅಂತ ಹಾಕೊಂಡಿದ್ದಾನೆ, ಕಾಣಿಸ್ತಿದ್ಯಾ? ನಂದು ನೋಡಿ ಏನಂತ ಹಾಕಿದ್ದಾನೆ. ಕಾಣಿಸ್ತಿದೆ. ಯಾಕೆ ಅವ್ನು ಮಾಡ್ತೀಯ? ಓಕೆ, ಸ್ಟಾರ್ಟ್ ಮಾಡಿ. ಜೈ ಆಂಜನೇಯ. ನನ್ನ ಪ್ರಕಾರ ನನಗೆ ಫಸ್ಟ್ ಬೀಳೋದೇ 6. ಇವನಿಗೆ ಸಿಗಿದ. ಹಂಗಾದ್ರೆ ನಂಗೆ ಒಂದೇ ನೋಡ್ತೀಯಾ? 3 ಕಣ. 6 ಬಂದ್ರೆ ಆಯ್ತು. ಓಪನ್ ನಂದು 3. ಇವನ್ನ 6 ಬೀಳ್ತೈತೆ. ಪಕ್ಕ ಇವನ ಔಟ್ ಆಗೋದು ನೋಡ್ತೀಯಾ? ಇರು, ಪಕ್ಕ ಇನ್ನೊಂದು 6 ಇವಾಗ. ಜಾನಿ ಸೆನ್ಸ್ 6 ತಗೋಬಿಟ್ಟ. 6 ಒಂದೆರಡು ಬರಬೇಕು ನೋಡಿ. ಒಂದು ಬಿತ್ತು ಇವಾಗ. ಒಂದು 6 ಒಂದು 7 ಒಂದು ಹೊಡೆದ್ರೆ ಆಚೆ ಹೋಯ್ತೀವಿ. ನಂದೇ ಬೀಳ್ತಲ್ವ. ಟೈಮ್ ಪಾಸ್ ಮಾಡೋಕ್ಕೆ ಏನೂ ಇಲ್ಲ. ಲೈಕ್ ಲೂಡೋನೇ ಇರೋದು. ಸ್ಟಾರ್ಟ್ ಮಾಡಿ. ಯಾಕೋ ಆಡಿದೆ ಅಂದಾಜು ಆಡಿದೆ. ಬಿಸಿ ಆಗಿಬಿಟ್ಟಿದ್ಯಾ? ನಂದು 6 ಬಂತು ಇವಾಗ. ಇವಾಗ ಈಚೆ ಬಂದ ನಮ್ಮನ್ನ. RCB ಇವಾಗ ಪ್ಲೇ ಆಫ್ ಬಂತು ಐತೆ. RCB ಇರೋದು. ಸೊ ಅದೇ ಒಂದು ಸ್ವಲ್ಪ ಆಡೋಣ. ಮುಂಬೈ ಇಂಡಿಯನ್ಸ್ ಇವೊಂದು ಪಾಕಿಸ್ತಾನ. ನಮ್ಮದು ಡ್ರೈವರ್ ಮುಂದೆನೇ ಅವರಿಂದನೇ ನಾವು ತುಂಬ ಮಾತಾಡ್ತಾ ಇದ್ದೀವಿ. ಪಾಪ ಎಲ್ಲ ಮಾಡ್ಕೊಂಡಿದ್ದಾರೆ. ನಮ್ಮಿಂದ ತುಂಬ ಡಿಸ್ಟರ್ಬ್ ಆಗ್ತಿದೆ ಅವ್ರಿಗೆ. ಒಂಚೂರು ನಿಧಾನ ಮಾತಾಡ್ಬೋದು. ಆಡು ಇನ್ನೊಂದು 6 ಬಂತಲ್ವ ನಾವು ಹೋಗಿದ್ದು. ಬಂದ್ಬಿಡುತ್ತೆ ಇನ್ನೊಂದು 6. ಅವಾಗಿಂದ 6 ಬೀಳ್ತಾ ಇದಲ್ಲ. ಏನು ಗೈಸ್, ಒಂದು 6 ಪಕ್ಕ ನೋಡ್ತಾ ಇವನು ಔಟ್ ಆಗೋದು. 100% ಅವನೇ ಔಟ್. ರೋಹಿತ್ ಶರ್ಮಾ ದಾರ ಫಸ್ಟೇ 6 ಹೇಳ್ಬಿಟ್ಟು ಔಟ್ ಆಗುತ್ತೆ. 3. ಸೊ ನಾನು ಒಂಚೂರು ಆಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಜಸ್ಟ್ ಇವಾಗ ರೀಚ್ ಆದ್ವಿ. ನನ್ನ ಹೆಡ್ಫೋನಲ್ಲೋ ಪ್ರೀತಮ್ಮ ಪಕ್ಕನಾ? ಯಪ್ಪ ಶಿಟ್, ನಾನು 1 ಸೆಕೆಂಡ್ ಹೆದರ್ಕೊಂಡ್ಬಿಟ್ಟೆ ನಾನು. ಕ್ಯಾಮ್ರಾ ಸಿಕ್ಕಿದ್ರೆ ಏನು ಬೇಕೋ ಹಂಗಲ್ಲ, ನಾನು ಗೈಸ್ ಏನಾಯಿತು ಅಂದರೆ ಇವಾಗ ಲೈಕ್ ಜಸ್ಟ್ ಇವಾಗ ರೀಚ್ ಆದ್ವಿ. ನೋಡಿ ಜಸ್ಟ್ ಇವಾಗ ರೀಚ್ ಆಗಿದ್ವಿ. ಸೊ
ಸೊ ನಾನು ಹೆಡ್ಫೋನ್ ಹಾಕೊಂಡಿದ್ದೆ ರಾತ್ರಿ ಲೈಕ್ ಬಸ್ಸಲ್ಲಿ ಮಲ್ಕೊಂಡಾಗ ಎಲ್ಲಿ ಹೆಡ್ಫೋನ್ ಅಂತ ಒಂದು ಸೆಕೆಂಡ್ ಶಾಕ್ ಆದೆ, ಬಸ್ಸಲ್ಲೇ ಬಿಟ್ಟಿದ್ದೀನ ಅಂತ ನಮ್ಮ ತಮ್ಮ ಬ್ಯಾಗಲ್ಲಿ ಇಕ್ಕಿದ್ದೀನಿ ಅಂತ. ಅದಕ್ಕೆ ಗೈಸ್ ತಮ್ಮ ಅನ್ನೋದು ಅಲ್ವೇನಾ, ಅದಕ್ಕೆ ಅಲ್ವಾ ತಮ್ಮ ಅನ್ನೋದು. ನಾನು ಜಾಬಲ್ಲಿ ಹಾಕೊಂಡು ಇಲ್ಲ ಕಣಕ್ಕಲ್ಲ ಹೊಡೈತ್ರಲ್ಲೇ. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ನಡ್ಕೊಂಡು. ಇಲ್ಲಿಂದ ಬರೀ ಒಂದು 500 ಮೀಟರ್ ಇದೆ ಅಷ್ಟೇ. ಸೊ ನೋಡಿ ಹೆಂಗನ್ಸ್ತಿದ್ಯಾ ಫಸ್ಟ್ ಟೈಮ್ ನಮ್ಮೂರಿಗೆ ಬರ್ತಿದ್ಯಾ? ಏನದು ಒಳ್ಳೆ ವಾತಾವರಣ, ಚೆನ್ನಾಗಿ ಅನಿಸ್ತದೆ. ಮತ್ತೇನು ಬೆಳಗ್ಗೆ ಆಗಲಿ ಯಾವಾಗ ಹೆಂಗೆ ಫುಲ್ಲು ಬಿಸಿಲು ಇರೋಕ್ಕಾಗಲ್ಲ. ಹಾಂ, ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನನ್ನ ಫ್ರೆಂಡಿಗೆ ಕರ್ಕೊಂಬರ್ತಾರೆ ದೂರಿಗೆ. ಎಲ್ಲ ಕೇಳೋಣ, ವಾಪಸ್ ಬೆಂಗಳೂರಿಗೆ ಹೋಗೋಕೆ ಕೇಳೋಣ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು ಅಂತ. ಲೈಕ್ ನಾನಂತೂ ಚಿಕ್ಕವನಿದ್ದಾಗಂತೂ ರಜಾ ಒಂದು 5 ದಿನ ರಜಾ ಸಿಕ್ಕರೆ ಇಲ್ಲಿ ಓಡ್ಬಂದ್ಬಿಡ್ತಿದ್ದೆ. ಆಮೇಲೆ ಲೈಕ್ ಒಂಥರ ಗೊತ್ತಲ್ವ, ಬ್ಯುಸಿ ಆದರೆ ಬರೋಕ್ಕಾಗಲ್ಲ. ಅದಕ್ಕೆ ಇವತ್ತು ಅಷ್ಟು ಫ್ರೀ ಮಾಡ್ಕೊಂಡು ಕಾಲೇಜ್ ಇನ್ನೂ ಎಷ್ಟು 10 ದಿನ ಇದೆ ಅಲ್ವ ನಮ್ಗೆ ಓಪನ್ ಆಗೋಕ್ಕೆ. ಅದಕ್ಕೆ ಒಂದು 10 ದಿನಾರು ಇದ್ದು ಹೋಗೋಣ, ಒಂದು 5 ದಿನ ಇರೋಣ ಅಂತ ಬಂದಿದ್ದೀವಿ. ಹೋಗೋಣ, ಹೊರದ್ಮೇಲೆ ಸಿಗ್ತೀವಿ ಮನೆ ಹತ್ರ. ಸೊ ನೋಡಿ ಗೈಸ್, ಮನೆಗೆ ರೀಚ್ ಆದ್ವಿ ಇವಾಗ. ಸೊ ಇವಾಗ ಮನೆಗೆ ಹೋದ್ಮೇಲೆ ಮಲ್ಕೊತೀನಿ. ಸೊ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾಯಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ವೇಟ್ ಮಾಡ್ತಾಯಿರಿ, ನಾಳೆ ಲೈಕ್ ಎಲ್ಲೆಲ್ಲಿ ಹೋಗ್ತೀವಿ ಅದು ನೀನು ನೆಕ್ಸ್ಟ್ ಬ್ಲಾಗಿಗೆ ಬಿಡ್ತೀನಿ. ಸೊ ವೇಟ್ ಮಾಡ್ತಾಯಿರಿ. ಬಾಯ್.